ಬೈಕ್ಗೆ ಟ್ರಕ್ ಡಿಕ್ಕಿಯಾಗಿ ಸ್ಥಳದಲ್ಲೇ ಬಾಲಕ ದುರ್ಮರಣಕ್ಕೆ ಈಡಾಗಿರುವಂತಹ ಘಟನೆ ನಡೆದಿದೆ. ಹೆಣ್ಣೂರು ಬಂಡೆ ಮುಖ್ಯ ರಸ್ತೆಯಲ್ಲಿ ಅಪಘಾತ ಸಂಭವಿಸಿರೋದ್ರ ಬಗ್ಗೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. 10 ವರ್ಷದ ಬಾಲಕನ ದಾರುಣ ಸಾವಾಗಿದೆ. ಮಾವನ ಜೊತೆ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಈ ಘಟನೆ ಆಗಿದೆ. ಹಿಂಬದಿಯಿಂದ ಏಕಾಏಕಿ ಟ್ರಕ್ ಬಂದು ಡಿಕ್ಕಿ ಹೊಡೆದಿದೆ. ನಂತರ ತಲೆ ಮೇಲಿನೇ ಟ್ರಕ್ ಹರಿದು ಹೋಗಿದೆ. ಅಂಬೇಡ್ಕರ್ ಆಸ್ಪತ್ರೆಗೆ ಮೃತ ಬಾಲಕನ ದೇಹ ರವಾನೆ ಮಾಡಲಾಗಿದೆ. ಅಂದರೆ ಅದರ ಸ್ಪಾಟ್ ಡೆತ್ ಆಯಿತು. ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಬಾಲಕನ ಮಾವನಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಇವರು ಕರ್ಕೊಂಡು ಹೋಗ್ತಾ ಇದ್ರು ಹುಡುಗನನ್ನ. ಹುಡುಗ ಹಿಂದೆ ಕೂತಿದ್ದ. ಅಷ್ಟರಲ್ಲಾಗಲೇ ಹಿಂಬದಿಯಿಂದ ಬಂದಂತಹ ಟ್ರಕ್ನ ವೇಗ ಹಾಗೂ ಯಮಸ್ವರೂಪಿ ತನಕ್ಕೆ ಈತ ತನ್ನ ಉಸಿರನ್ನ ಚೆಲ್ಲಿತಾನೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಡೆಡ್ಲಿ ಆಕ್ಸಿಡೆಂಟ್ ಆಗಿರೋದು ಹೆಣ್ಣೂರಿನ ಬಂಡೆ ಮುಖ್ಯ ರಸ್ತೆಯಲ್ಲಿ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮತ್ತು ಬಾಲಕ ಮೃತಪಟ್ಟಾಗ ಆತನ ವಯಸ್ಸು ಜಸ್ಟ್ 10 ವರ್ಷ ಆಗಿತ್ತು ಅನ್ನೋದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಅಪಘಾತದ ಭೀಕರತೆಯನ್ನ ಇದೇ ರೋಡ್ ಸಾಕ್ಷಿ ಆಯಿತು. ಟ್ರಕ್ನ ಓವರ್ ಸ್ಪೀಡೋ ಅಥವಾ ಚಾಲಕ ನಶೆಯಲ್ಲಿದ್ನೋ ಗೊತ್ತಿಲ್ಲ. ನೋಡಿ, ಪಾಪ ಆತ ಹೆಲ್ಮೆಟ್ ಹಾಕಿದ್ದು ಕೂಡ ಚೂರಾಗಿ ಅಲ್ಲಿ ಬಿದ್ದಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಸ್ಪಾಟ್ ಡೆತ್ ಆಗಿದೆ ಅಂತ ಹೇಳಿದ್ರೆ ಎಷ್ಟು ಬೇಗ, ಅಂದರೆ ಎಷ್ಟು ವೇಗದಿಂದ ಗಾಡಿ ಕೂಡಿತ್ತು ಅನ್ನೋದಕ್ಕೆ ಸಾಕ್ಷಿ. ಟ್ರಕ್ ವಾಹನದ ಅತಿವೇಗಕ್ಕೆ ಬಾಲಕನೊಬ್ಬ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಹೆಣ್ಣೂರು ಬಂಡಿಯ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ನಾನೀಗ ಸ್ಥಳದಲ್ಲಿದ್ದೇನೆ. ಈ ರಸ್ತೆಯಲ್ಲಿ, ಅಂದರೆ ಅಪಘಾತ ಆದಂಥ ರಸ್ತೆ ಇದು, ಅಪಘಾತ ಆದಂಥ ಸ್ಥಳ ಇದು. 11 ವರ್ಷದ ಬಾಲಕ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಟ್ರಕ್ ವಾಹನ, ಅಂದರೆ ಈ ರಸ್ತೆ ಏನಿದೆ ಇದು ಹೆಣ್ಣೂರು ಬಂಡಿಯ ಮುಖ್ಯ ರಸ್ತೆ ಇದು. ಈ ರಸ್ತೆ ಸ್ವಲ್ಪ ಕರ್ವ್ ಇದೆ ಮತ್ತು ಇಲ್ಲಿ ಯೂ ಟರ್ನ್ ಮಾಡೋದಕ್ಕೂ ಕೂಡ ಅವಕಾಶ ಇರುವಂಥದ್ದು. ಏನು ಆ ಟ್ರಕ್ನ ವಾಹನ ಏನಿದೆ, ಈಚನ ಟ್ರಕ್ ವಾಹನ ಅದು ಅತಿ ವೇಗದಲ್ಲಿ ಬರ್ತಾ ಇದ್ದಿದ್ದರಿಂದ, ಅಂದರೆ ಚಾಲಕ ಅತಿ ವೇಗದಲ್ಲಿ ಡ್ರೈವ್ ಮಾಡ್ತಾ ಇದ್ದ. ಟೂ ವೀಲರ್ನಲ್ಲಿ ಹೋಗ್ತಾ ಇದ್ದಂಥ ಬಾಲಕ, ಅಂದರೆ ಬಾಲಕ ತನ್ನ ಮಾವನ ಜೊತೆಗೆ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿ ಏನು ಟ್ರಕ್ ವಾಹನ ಬಂತು ಅದು ಡಿಕ್ಕಿ ಹೊಡೆದಿರುವಂಥದ್ದು. ಹಿಂದೆಯಿಂದ ಡಿಕ್ಕಿ ಹೊಡೆದಂಥ ಹಿನ್ನೆಲೆಯಲ್ಲಿ ಏಕಾಏಕಿ, ಅಂದರೆ ಆ ಮಾವ ಎಡಗಡೆಗೆ ಬೀಳ್ತಾರೆ. ಬಾಲಕ ಏನಿದ್ದ ಆತ ನಡು ರಸ್ತೆಗೆ ಬೀಳುವಂಥದ್ದು. ಆ ಟ್ರಕ್ನ ವಾಹನ ಎರಡೂ ಚಕ್ರಗಳು ಕೂಡ ಬಾಲಕನ ತಲೆಯ ಮೇಲೆ ಹತ್ತಿರುವಂಥದ್ದು. ಸಂಪೂರ್ಣವಾಗಿ ಬಾಲಕನ ತಲೆ ಛಿದ್ರವಾಗಿದೆ. ಮೆದುಳು ಕೂಡ ಹೊರಗಡೆ ಬಂದಿರುವಂಥದ್ದು. ಹಾಗೆ ಸ್ಪೀಕರನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ರು. ಹಾಗೆ ಹೆಲ್ಮೆಟನ್ನು, ಅಂದರೆ ಆಫ್ ಹೆಲ್ಮೆಟನ್ನು ಹಾಕ್ಕೊಂಡಿದ್ರು ಅನ್ನುವಂಥದ್ದು. ಆ ಹೆಲ್ಮೆಟ್ ಆಗಿರ್ಬೋದು, ಹಾಗೆ ಸ್ಪೀಕರನ್ನು ಇಟ್ಕೊಂಡಿದ್ರು ಆ ಟೂ ವೀಲರ್ನಲ್ಲಿ. ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಛಿದ್ರ ಆಗಿದೆ. ಇದು ಅಂದರೆ ಬಾಲಕನ ದಾರುಣ ಸಾವಿದು. ಏನು ಟ್ರಕ್ನ ಚಾಲಕ ಏನಿದ್ದಾನೆ ಆತನ ಅತಿವೇಗದಿಂದಾಗಿ ಈ ದುರಂತ ಸಂಭವಿಸಿದೆ ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರು, ಅಂದರೆ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂಥದ್ದು. ಹೆಣ್ಣೂರು ಬಂಡೆ, ಅಂದರೆ ಇಲ್ಲಿ ಕರ್ವ್ ಇದೆ ಮತ್ತು ಇಲ್ಲೊಂದು ಹಂಪ್ ಬೇಕು ಅನ್ನುವಂಥ ನಿಟ್ಟಲ್ಲಿ ಇಲ್ಲಿನ ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ. ಯಾಕಂದರೆ ಅತಿವೇಗದಲ್ಲಿ ಯಾವ ವಾಹನಗಳು ಓಡಾಡ್ತವೆ, ಟೂ ವೀಲರ್ನವರು ಓಡಾಡೋದಕ್ಕೆ, ಸಂಚಾರ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಬಾಲಕ ಏನಿದ್ದಾನೆ ಸುಮಾರು ಒಂದು 10:30 ಸಂದರ್ಭದಲ್ಲಿ ಹೋಗ್ತಾ ಇದ್ದಂಥ ಬಾಲಕ, ತನ್ನ ಮಾವನ ಜೊತೆಗೆ ಹೋಗ್ತಾ ಇದ್ದಂಥ ಬಾಲಕ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಈಗ ಟ್ರಕ್ಕನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಾಗೆ ಚಾಲಕ ಏನಿದ್ದ ಆತನನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮೃತದೇಹವನ್ನು ಸ್ಥಳೀಯ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡುವಂಥ ಕೆಲಸವನ್ನು ಹೆಣ್ಣೂರು ಬಂಡೆಯ ಪೊಲೀಸರು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಆದೇಶ ಅನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಅವಸರ ಅಥವಾ ಅತಿವೇಗ ಅಪಘಾತಕ್ಕೆ ಕಾರಣ ಅನ್ನುವಂತಹ ವಿಚಾರವನ್ನು ಎಷ್ಟೇ ತಿಳಿ ಹೇಳಿದ್ರು ಕೆಲ ಟ್ರಕ್ ಚಾಲಕರು ಮತಿಗೇಡಿಗಳ ರೀತಿ ವರ್ತಿಸ್ತಾರೆ. ಇಲ್ಲೂ ಕೂಡ ಅತಿವೇಗದಿಂದ ಈಗ 10 ವರ್ಷದ ಬಾಲಕ, ಬದುಕಿ ಬಾಳ್ಬೇಕಾಗಿದ್ದ ಬಾಲಕ ಸಾವಿಗೀಡಾಗಿದ್ದಾನೆ. ಆತನ ಕುಟುಂಬ ಅಂತೂ ಶೋಕ ಸಾಗರದಲ್ಲಿ ಮುಳುಗು ಹೋಗಿದೆ. ಇನ್ನು ಸಾರ್ವಜನಿಕರು ಈ ಆಕ್ಸಿಡೆಂಟ್ನ ಬೆನ್ನಲ್ಲೇ ಈ ರೋಡ್ನಲ್ಲಿ ಈ ರೀತಿ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಗಳಿಂದ ಹಿಡಿದು ದೊಡ್ಡ ಆಕ್ಸಿಡೆಂಟ್ಗಳ ತನಕ ಆಗ್ತಾ ಇದ್ರು ಕೂಡ ಹಂಪ್ಸ್ ಹಾಕೋ ಕೆಲಸವನ್ನು ಇಲ್ಲಿ ತನಕ ಅಧಿಕಾರಿಗಳು ಮಾಡಿಲ್ಲ. ಹಂಪ್ ಬೇಕು, ಆ ಸ್ಪೀಡ್ ಬ್ರೇಕರ್ ಬೇಕು ಅಂತ ಕೇಳ್ತಾ ಇದ್ದಾರೆ.